ಕೇಂದ್ರ ಸರ್ಕಾರದ ಬಜೆಟ್ ರೈತ ವಿರೋಧಿ ಬಜೆಟ್ ಅಂತ ಹೇಳಿ ಕೇಂದ್ರದ ವಿರುದ್ಧ ವಿಜಯಾನಂದ ಕಾಶ್ಯಪ್ಪನವರು ಕಿಡಿಕಾರ್ತಿದ್ದಾರೆ. ಕೇಂದ್ರ ರೈತರ ಪರವಾಗಿಲ್ಲ, ಉದ್ದಿಮೆದಾರರ ಪರವಾಗಿದೆ. ಕೇಂದ್ರ ಬಜೆಟ್ ಜನಸಾಮಾನ್ಯರಿಗೆ ಪೂರಕವಲ್ಲ, ಇದು ಮಾರಕ. ಸೂಕ್ತ ಪ್ರಮಾಣದಲ್ಲಿ ಕೇಂದ್ರ ಬಜೆಟ್ ಮಂಡನೆ ಮಾಡಿಲ್ಲ. ಬಾಗಲಕೋಟೆಯಲ್ಲಿ ಶಾಸಕ ಕಾಶ್ಯಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರದ ಬಜೆಟ್ ವಿರುದ್ಧ. ಭಾರತ ಸರ್ಕಾರ ಇವತ್ತೇನು ಕೇಂದ್ರದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮ್ ಅವರು ಇವತ್ತು ಆಯವ್ಯಯವನ್ನು ಮಂಡಿಸಿದ್ದಾರೆ. ಇವತ್ತು ಇದು ರೈತ ವಿರೋಧಿ ಆಯವ್ಯಯ ಮತ್ತು ಜನರ ವಿರೋಧಿ ಆಯವ್ಯಯ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕಳೆದ ಏನು 12 ವರ್ಷದಿಂದ ನರೇಂದ್ರ ಮೋದಿಯವರ ಕೇಂದ್ರದ ಸರ್ಕಾರ ಇವತ್ತು ಯಾವುದೇ ಜನಪರವಾದ, ಬಡವರ ಪರವಾದ, ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಯಾವುದೇ ಒಂದು ಯೋಜನೆಯನ್ನು ತೆಗೆದುಕೊಳ್ಳದೆ ಅವರಿಗೆ ವಿರುದ್ಧವಾಗಿ ನಿರ್ಣಯಗಳನ್ನು ಇವತ್ತು ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, APMC ಕಾಯ್ದೆ ಆಗಿರ್ಬೋದು, ಜೊತೆಗೆ ಮೊನ್ನೆ ತಾನೇ ಮನ್ರೇಗಾ, ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಇವತ್ತು VB ರಾಮ್ಜಿ ಅನ್ನೋ ಮೂಲಕ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ಒಂದು ರಾಮನ ಹೆಸರು ಕೂಡ ಅಲ್ಲ, ರಾಷ್ಟ್ರಪಿತಾಮಹ ಅನಿಸ್ಕೊಂಡಿರುವಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತು ಹಾಕಿ ಇವತ್ತು ಗ್ರಾಮೀಣದ ಕೂಲಿ ಕಾರ್ಮಿಕರಿಗೆ ಇವತ್ತು ಅತ್ಯಂತ ಒಂದು ಶ್ರೇಷ್ಠ ಯೋಜನೆಯಾಗಿ ಹಿಂದಿನ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2005ರಲ್ಲಿ ಕೊಟ್ಟಂಥ ಯೋಜನೆ, ಆ ಒಂದು ಯೋಜನೆಯನ್ನು ಕೂಡ ತಿರಸ್ಕಾರ ಮಾಡಿ ಇವತ್ತು ಒಂದು ಕೇಂದ್ರದ ಆಯವ್ಯಯವನ್ನು ಮಂಡಿಸೋದು ಹೇಗೆ, ಯಾರ ಪರವಾಗಿರಬೇಕು ಅನ್ನೋದು ಇವತ್ತು ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳದ ಕಾರಣ ನಾನು ಈ ಒಂದು ಆಯವ್ಯಯವನ್ನು ನಾನು ವಿರೋಧಿಸ್ತೇನೆ, ಧಿಕ್ಕರಿಸ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸಂಸದರು ಸನ್ಮಾನ್ಯ PC ಗದ್ದಿಗೌಡರು 5 ಬಾರಿ ಇವತ್ತು ಸಂಸದರಾಗಿದ್ದಾರೆ, ನಿರಂತರವಾಗಿ ಗೆದ್ದು ಒಬ್ಬ ಹಿರಿಯ ಸದಸ್ಯನಾಗಿ ಪಾರ್ಲಿಮೆಂಟಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿ ನಾವು ಎಲ್ಲ ಧೈರ್ಯದಿಂದ ತಿಳಿದ್ವಿ, ಯಾವುದೇ ಪಕ್ಷ ಮರೆತು. ಆದರೆ ಯಾವುದೇ ಒಂದು ಯೋಜನೆಯನ್ನು ಇವತ್ತು ರೈಲು ಮಾರ್ಗ ಕುಡ್ಚಿ ರಾಯಚೂರು ರೈಲು ಮಾರ್ಗ ಇವತ್ತು ಅದು ಏನೂ ಪ್ರಗತಿಯನ್ನು ಸಾಗಿಸ್ತಿಲ್ಲ. ಮತ್ತು ನಮ್ಮ ಮುಖ್ಯ ಬೇಡಿಕೆ ಗಿಣಿಗರಿ ಯಂತ್ರ ಇವತ್ತು ನಮ್ಮ ಆಲಮಟ್ಟಿವರೆಗೂ ಟ್ರೈನ್ ಆಗಬೇಕಾಗಿತ್ತು. ಯಾಕಂದರೆ ನಮ್ಮ ಹುಣಗುಂದ ಮತಕ್ಷೇತ್ರ ಇಳಕಲ್ ತಾಲೂಕು ಇವತ್ತು ಇಲ್ಲೇ ಕುಷ್ಟಗಿವರೆಗೂ ಕೂಡ ರೈಲು ಮಾರ್ಗ ಬಂದಿದೆ. ಕುಷ್ಟಗಿ ಯಂತ್ರ ಮುದುಗಲಿಗೆ ಇವತ್ತು